ಇಲ್ಲಿ ಮಾರ್ತಾ ಮರಿಯಳು ಯೇಸುವಿಗೆ ಹೇಳಿ ಕಳಿಸಿದ್ರು. ಯೇಸು ಲಾಜರನಿಗೆ ಸ್ನೇಹಿತನಾಗಿದ್ರು ಕೂಡ, ಈ ಕುಟುಂಬಕ್ಕೆ ತುಂಬ ಆತ್ಮೀಯನಾಗಿದ್ರು ಕೂಡ, ಕರೆದ ಕೂಡಲೇ ಅವರ ಸಮಸ್ಯೆ ತಿಳಿದ ಕೂಡಲೇ ಯೇಸು ಅಲ್ಲಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ. ಆದರೆ ಬದಲಿಗೆ ಯೇಸು ಒಂದು ಮಾತನ್ನು ಹೇಳ್ತಾರೆ 4ನೇ ವಾಕ್ಯದಲ್ಲಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರ ಮೂಲಕ ದೇವಕುಮಾರನಿಗೆ ಮಹಿಮೆ ಆಗಬೇಕು, ತಂದೆಯಾದ ದೇವರಿಗೆ ಮಹಿಮೆ ಆಗಬೇಕು ಎಂಬಂಥ ಮಾತನ್ನು ಯೇಸು ಹೇಳ್ತಾನೆ. ಕೆಲವೊಂದು ಬಿಡುಗಡೆ ನಮ್ಮ ಜೀವಿತದಲ್ಲಿ ತಕ್ಷಣ ನಡೆಯದೆ ಹೋದರೆ ನಾವು ಸೋತು ಹೋಗಬಾರದು, ಕುಗ್ಗಿ ಹೋಗಬಾರದು. ಪರಿಸ್ಥಿತಿ ಯಾವುದೇ ಆಗಿರಲಿ, ಆ ಪರಿಸ್ಥಿತಿಯಿಂದ ಯೇಸು ಸ್ವಾಮಿ ನಮ್ಮನ್ನು ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಅಲ್ಲಲ್ಯ, ಯಾವುದೇ ಪರಿಸ್ಥಿತಿ ನಾವು ಇದ್ರೂ ಕೂಡ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಸೋತು ಹೋದಂಥ ಅನುಭವದಲ್ಲಿದ್ದರೂ ಕೂಡ ಯೇಸು ಅಂಥ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗಡೆ ತರಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ.